ಸೆಕ್ಷನ್ 101 ಲೆಂತ್ ಆಫ್ ನೋಟಿಸು. ಸೊ ಇದರಲ್ಲಿ ಏನಿದೆ ಅಂದರೆ ಯಾವುದೇ ಒಂಥರ ಕಂಪ್ನಿ ಇರುತ್ತಲ್ಲ, ಸೊ ಆ ಕಂಪ್ನಿಯಲ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗು ಮತ್ತು ಎಕ್ಸ್ಟ್ರಾರ್ಡಿನರಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಇಯರ್ಲಿ. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಪಲ್ಸರಿ ಇರುತ್ತೆ, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಕಂಪಲ್ಸರಿ ಇರಲ್ಲ. ಸೊ ಅವ್ರಿಗೆ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೆ ಅವಾಗ ಕಂಡಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ನಾವು ನೋಟಿಸ್ ಕೊಡ್ತೀರಿ. ಆ ನೋಟಿಸ್ ಯಾರಿಗೆ ಕೊಡ್ತೀರಿ? ಸೊ ನೋಟಿಸ್ ಬಂದುಬಿಟ್ಟು ಮೆಂಬರ್ಸ್ ಕೊಡ್ತೀರಿ, ಮತ್ತು ಆಡಿಟರ್ಸ್ ಏನಿರ್ತಾರೆ ಕಂಪ್ನಿಲಿ ಅವ್ರಿಗೆ ಕೊಡ್ತೀರಿ, ಮತ್ತು ಆಫಿಷಿಯಲ್ ಅಸಾನಿ, ಲೀಗಲ್ ರಿಪ್ರೆಸೆಂಟೇಟಿವ್ ಮತ್ತು ಟ್ರಸ್ಟಿ ಆಫ್ ಡಿವೆಂಚರ್ ಹೋಲ್ಡರ್ಸ್ ಇರ್ತಾರಲ್ಲ, ಸೊ ಇವರಿಗೆಲ್ಲ ನೋಟಿಸ್ ಸೆಂಡ್ ಮಾಡ್ತೀರಿ. ಸೊ ನೋಟಿಸ್ ಯಾವಾಗ ಸೆಂಡ್ ಮಾಡಬೇಕಂದ್ರೆ ವಿತಿನ್ 21 ಡೇಸ್ ಒಳಗಡೆ ನಾವೇನು ಮೀಟಿಂಗ್ ಕಂಡಕ್ಟ್ ಮಾಡೋ ಡೇಟ್ ಇರುತ್ತೆ ಆ ಡೇಟ್ನ ಎಕ್ಸ್ಕ್ಲೂಡ್ ಮಾಡಬೇಕು, ಮತ್ತು ನಾವು ಯಾವಾಗ ಅವ್ರಿಗೆ ನೋಟಿಸ್ ಕಳಿಸ್ತಿರಲ್ಲ ಆ ಡೇಟ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಇದ್ರ ಮಧ್ಯದಲ್ಲಿ 21 ಡೇಸ್ ಕ್ಲಿಯರ್ ಆಗಿರಬೇಕು. ಅದೇ ನಾವು ಪೋಸ್ಟಿಂದ ಕಳಿಸ್ತಾ ಇದ್ದಾವೆ ಅಂದರೆ ಸೊ ಅವಾಗ ನಾವು ಪೋಸ್ಟ್ ಮಾಡಿರೋ ದಿನನ ಎಕ್ಸ್ಕ್ಲೂಡ್ ಮಾಡ್ತೀರಿ, ಅದು ಆದ ನಂತರ 48 ಅವರ್ಸ್ನ ಎಕ್ಸ್ಕ್ಲೂಡ್ ಮಾಡ್ತೀರಿ, ಅಲ್ಲಿಂದ 21 ಡೇಸ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದು ಆದ ನಂತರ ಶಾರ್ಟ್ ಟರ್ಮ್ ನೋಟಿಸ್ ಅವೈಲೇಬಲು ಇರುತ್ತೆ. ಶಾರ್ಟ್ ಟರ್ಮ್ ನೋಟಿಸ್ ಯಾವಾಗ ಅಂದರೆ ನಮ್ಮ ಕಂಪ್ನಿಲಿ ಅಂತೂ ಎಮರ್ಜೆನ್ಸಿ ಆಗಿಬಿಟ್ಟು ಮೀಟಿಂಗ್ ಕರೆಯೋದಿತ್ತಂದರೆ ಸೊ ಅವಾಗ ಶಾರ್ಟ್ ಟರ್ಮ್ ನೋಟಿಸ್ ಕೊಡ್ತೀರಿ. ಆ ಶಾರ್ಟ್ ಟರ್ಮ್ ನೋಟಿಸ್ ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದರೆ ನಾವು AGM ಕಂಡಕ್ಟ್ ಮಾಡ್ತಿದ್ದೇವೆ ಅಂದರೆ 95% ವೋಟಿಂಗ್ ಪವರ್ ಇರೋ ಪರ್ಸನ್ಸು ಮತ್ತು ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ಹೋಲ್ಡ್ ಮಾಡಿರೋ ಪರ್ಸನ್ಸ್ ಅಟೆಂಡ್ ಆಗಿದ್ದರೆ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಅದೇ ನಾವು AGM ಕಂಡಕ್ಟ್ ಮಾಡ್ತಾ ಇದ್ದಂದರೆ ಸೊ ಆ ಟೈಮಲ್ಲಿ ಮೆಜಾರಿಟಿ ಆಫ್ ದ ಮೆಂಬರ್ಸು ಅಟೆಂಡ್ ಆಗಿರಬೇಕು, ಮತ್ತು ಪೇಡ್ ಆಫ್ ಶೇರ್ ಕ್ಯಾಪಿಟಲ್ ವೋಟಿಂಗ್ ಪವರ್ ಇರೋ ಮೆಂಬರ್ಸು ಅಟೆಂಡ್ ಆಗಿರಬೇಕು, ಅದು 95% ಇರಬೇಕು. ಸೊ ಅವಾಗ ಮಾತ್ರ ವ್ಯಾಲಿಡ್ ಆಗುತ್ತೆ. ಎರಡಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಆಗಬೇಕು, ಎರಡು ಫುಲ್ಫಿಲ್ ಆಗಿಲ್ಲ ಅಂದರೆ ಸೊ ಅವಾಗ ಅದು ಮೀಟಿಂಗ್ ಇನ್ವ್ಯಾಲಿಡ್ ಆಗುತ್ತೆ. ಮತ್ತು ನೋಟಿಸ್ ಯಾರು ಸೆಂಡ್ ಮಾಡ್ಬೋದು? ಇವಾಗ ಕಂಪ್ನಿ ಕಡೆಯಿಂದ ಯಾರಿಗೆ ಅಪ್ರೂವಲ್ ಅಂದರೆ ಯಾರಿಗೆ ಅಥಾರಿಟಿ ಕೊಟ್ಟಿರ್ತಾರೆ ನೋಟಿಸ್ ಸೆಂಡ್ ಮಾಡೋಕ್ಕೆ ಅವ್ರು ಸೆಂಡ್ ಮಾಡೋದು. ಅದು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ CSO ಆಗಿರ್ಬೋದು. ಅದು ಆದ ನಂತರ ನೆಕ್ಸ್ಟು ಆ ನೋಟಿಸಲ್ಲಿ ಏನೇನಿರುತ್ತೆ ಅಂದ್ಬಿಟ್ಟು ನೋಟಿಸಲ್ಲಿ ಬಂದ್ಬಿಟ್ಟು ಡೇಟ್ ಇರುತ್ತೆ, ಟೈಮ್ ಇರುತ್ತೆ, ಪ್ಲೇಸ್ ಇರುತ್ತೆ, ಮತ್ತು ಯಾವ ದಿನದಲ್ಲಿ ನಾವು ಆ ಮೀಟಿಂಗ್ ಕಂಡಕ್ಟ್ ಮಾಡ್ತೀರಿ ಅದು ಇರುತ್ತೆ, ಮತ್ತು ಆ ಮೀಟಿಂಗ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ ಅಂತ ಟೈಮಿಂಗ್ ಇರುತ್ತೆ. ಮತ್ತು ಮೀಟಿಂಗ್ ಬಂದ್ಬಿಟ್ಟು 6 ಗಂಟೆ ಒಳಗಡೆ ಸ್ಟಾರ್ಟ್ ಆಗಬೇಕು, 6 ಗಂಟೆ ನಂತರ ಸ್ಟಾರ್ಟ್ ಆಗೋಂಗಿಲ್ಲ, ಮತ್ತು ಎಂಡ್ 6 ಗಂಟೆ ನಂತರ ಆದರೂ ನಡೆಯುತ್ತೆ, ಅದೇ ಸ್ಟಾರ್ಟ್ ಮಾತ್ರ 6 ಗಂಟೆ ಮುಂಚೆ ಆಗಬೇಕು. ಅದು ನಂತರ ಇವಾಗ ನೋಟಿಸ್ ನಾವೇನು ಸೆಂಡ್ ಮಾಡ್ತೀರಿ ಆ ನೋಟಿಸು ಕೆಲವೊಬ್ರಿಗೆ ಸಿಕ್ಕಿರಲ್ಲ. ಸೊ ಅದು ಬೈ ಮಿಸ್ಟೇಕ್ ಆಗಿ ಇಲ್ಲ ಆಕ್ಸಿಡೆಂಟ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಅದು ಮೀಟಿಂಗ್ ವ್ಯಾಲಿಡ್ ಆಗುತ್ತೆ. ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಬೇಕಂದ್ಬಿಟ್ಟು ಆ ನೋಟಿಸ್ನ ಸೆಂಡ್ ಮಾಡಿಲ್ಲ ಅಂದರೆ ಸೊ ಅವಾಗ ಆ ಮೀಟಿಂಗ್ನ ಇನ್ವ್ಯಾಲಿಡ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀರಿ. ಮತ್ತು ನೋಟಿಸಲ್ಲಿ ಒಂದು ವರ್ಡು ಕಂಪಲ್ಸರಿ ಆಗಿಬಿಟ್ಟು ಮೆನ್ಷನ್ ಆಗಿರಬೇಕು, ಅದು ಕ್ಯಾಪಿಟಲ್ ವರ್ಡ್ಸಲ್ಲಿ ಬೋಲ್ಡ್ ಆಗಿಬಿಟ್ಟು ಮೆನ್ಷನ್ ಆಗಿರಬೇಕು, ಪ್ರೋಕ್ಸಿ ಅಪಾಯಿಂಟ್ಮೆಂಟ್ ಬಗ್ಗೆ. ಸೊ ಅದು ಏನಂದರೆ ಮೆಂಬರ್ ಎಂಟೈಟಲ್ ಟು ಅಟೆಂಡ್ ದ ಮೀಟಿಂಗ್, ವೋಟ್ ಇನ್ ದ ಮೀಟಿಂಗ್ ಆ್ಯಂಡ್ ಎಂಟೈಟಲ್ ಟು ಅಪಾಯಿಂಟ್ ದ ಪ್ರೋಕ್ಸಿ ಇನ್ಸ್ಟೆಡ್ ಆಫ್ ಮೆಂಬರ್ ಅಂದ್ಬಿಟ್ಟು ಮೆನ್ಷನ್ ಆಗಿರಬೇಕು, ಅದು ಕ್ಯಾಪಿಟಲ್ ವರ್ಡ್ಸಲ್ಲೇ ಮೆನ್ಷನ್ ಆಗಿರಬೇಕು.